ಇಲ್ಲಪ್ಪ ಬೆಳಗ್ಗೆನೆ ಬಂದು 9 ಗಂಟೆಗೆ ಮನೆ 6 ಗಂಟೆಗೆ ಬಂದ್ರು. ಫಸ್ಟ್ ನಮ್ದು ಮುರಿಯಲ್ಲ ಅಂದ್ರು. ನಾವು ಸುಮ್ಮನೆ ಕುತ್ಕೊಂಡಿದ್ರೆ ಅರ್ಧ ಬರ್ಧ 6 ಗಂಟೆಯಿಂದ 10 ಗಂಟೆವರೆಗೂ ಆಮೇಲೆ ಬಂದು ಎಲ್ಲ ಸಾಮಾನು ಐತೆ ಎಲ್ಲ ಮನೆ ಹೊಡೆದು ಒಂದೇ ಸತಿ ಹೊರಗೆ ಬರ್ರಿ ಅಂತ ಎಲ್ಲ ಸಾಮಾನು ಈಚೆ ಇಟ್ಬಿಟ್ಟು ಇವಾಗ ನೋಡ್ರಿ ರೋಡ್ ಮೇಲೆ ಇದ್ದೀವಿ. ಓನರಿಗೆ ಫೋನ್ ಮಾಡಿದ್ದೆ, 3 ವರ್ಷದಿಂದ ಇದ್ದೀನಿ. ಓನರ್ ಫೋನ್ ಎತ್ತುತ್ತಾ ಇಲ್ಲ, ಅಡ್ವಾನ್ಸ್ ಇಲ್ಲ, ಏನೂ ಇಲ್ಲ. ಎಲ್ಲ ಸಾಮಾನು ಬೀದಿಗೆ ತಂದು ಕೂತ್ಕೊಂಡಿದ್ದೀವಿ. ಕರೆಂಟ್ ಬಿಲ್ ಇದೆ, ಕಟ್ತಾ ಇದ್ದೀವಿ. ಆಮೇಲೆ ನೀರು ಬರುತ್ತೆ, ನೀರು ಎಲ್ಲ ಬಾಡಿಗೆ ಎಲ್ಲ ಕಟ್ತಾ ಇದ್ದೀವಿ. ಓನರು ಇದ್ದಾರೆ ಸರ್, ನಿಲ್ಸನ್ ಅಂತ, ತೆಂಬೆಳ ಜನ. ಇವರು ನಾವು ಇನ್ನೊಬ್ರು 3 ಮನೆ, ಅಲ್ಲಿ ಒಂದು ಬಿಲ್ಡಿಂಗಲ್ಲಿ 3 ಮನೆ. ಇವತ್ತು ಈ ಥರ ಮಾಡಿಬಿಟ್ರು. ತುಂಬ 7,000 ಕೊಡ್ತಿದ್ದೆ ಸರ್. ತುಂಬ ಬೇಜಾರಾಯಿತು ಸರ್. ಇವಾಗ ಎಲ್ಲಿರಬೇಕು ಅಂತ, ಮನೆ ಇಲ್ಲ, ಮಠ ಇಲ್ಲ, ಅಡ್ವಾನ್ಸ್ ಇಲ್ಲ, ಬಾಡಿಗೆ ಇಲ್ಲ, ಎಲ್ಲಿ ಹೋಗಬೇಕು ಒಂದು ಸ್ವಲ್ಪ ನೋಡ್ರಿ ಸರ್. ಇದು ಸರ್ವೆ ನಂಬರ್ 28/1 28/2 ಮುನಿಸೋಣಪ್ಪ ಲ್ಯಾಂಡ್ ಅಂತ. ಇದು 2 ಎಕರೆ 13 ಗುಂಟೆ ಇದೆ. ಇವತ್ತು ಬೆಳಗ್ಗೆ ಏಕಾಏಕಿ ಬಂದುಬಿಟ್ಟು 6 ಗಂಟೆಗೆ ಇಡೀ ಮನೆ ಎಲ್ಲ ಧ್ವಂಸ ಮಾಡವ್ರೆ. ಬಿಡಿ ಮತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಬಂದು ಇದೇನಂದರೆ ನೋಟಿಫಿಕೇಷನ್ ಆಗಿದೆ ಆಲ್ರೆಡಿ ಬಿಡಿಯಲ್ಲಿ. ಆದರೆ ಇವರು ವಿತೌಟ್ ನೋಟಿಸು ಇವರು ಡೆಮಾಲಿಷನ್ ಮಾಡಿರೋದು. ಕಾರಣ ಏನಂದರೆ ಒಂದೇ ಕಾರಣ, DK ಶಿವಕುಮಾರ್ ಅವ್ರದ್ದು 13 ಎಕರೆ ಜಮೀನಿದೆ ಇಲ್ಲಿ ಪಕ್ಕ. ಆ ಜಮೀನಿಗೆ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಈ ರೋಡ್ ಎಲ್ಲ ಈ ಡೆಮಾಲಿಷನ್ ಮಾಡ್ತಾ ಇರೋದು ಇಲ್ಲಿ ಲೇಔಟು. ಮತ್ತು ಅವ್ರಿಗೆ ರೋಡ್ ಇಲ್ಲ ಅಲ್ಲಿ. 13 ಎಕರೆ ಏನಿದೆ DK ಶಿವಕುಮಾರ್ ಅವ್ರದ್ದು, ಅಲ್ಲಿ ರೋಡ್ ಮಾಡೋಕ್ಕೆ ಅಲ್ಲಿ ಆಲ್ರೆಡಿ ಅಲಾಟಿಸ್ದು ಜಾಗ ನಿಂತು, BDA ಮತ್ತು ಪಾರ್ಕ್ ಇತ್ತು, ಮತ್ತು ಬಫರ್ ಝೋನ್ ಇತ್ತು. ಅಲ್ಲಿ ಏನು ಮಾಡವ್ರೆ ಅಂದರೆ ಅವರು ಎಲ್ಲ ಆಲ್ಟರ್ನೇಟಿವ್ ಜಾಗ ಕೊಟ್ಟಿವಿ ಅಲಾಟೀಸ್ಗೆ, ರೋಡ್ ಮಾಡವ್ರೆ. 100 ಫೀಟ್ ರೋಡು ಹೆನ್ನೂರು ಕನೆಕ್ಟ್ ಆಗಿದೆ. ಇಲ್ಲಿಂದ ಏನು ಮಾಡಿದ್ದಾರೆ ಅವರು, ಇಲ್ಲಿಂದ ಸುಮಾರು 40 ಇಂದ 60 ಅಡಿ ರೋಡು ಇಲ್ಲೇ ಸರ್ವರ್ ನಂಬರ್ 28/1 28/1 ನಾಗವಾರ ಮೇನ್ ರೋಡ್ಗೆ ಟಚ್ ಆಗಬೇಕು. ಅದಕ್ಕೋಸ್ಕರ ಇವರು ಏನು ಮಾಡ್ತಾ ಇದ್ದಾರೆ, ಇಲ್ಲೂ ಆಲ್ರೆಡಿ ಅಲಾಟ್ ಆಗಿದೆ ಅಂತ ಡೆಮಾಲಿಷನ್ ಮಾಡ್ತಾ ಇರೋದು. ನಮ್ಮದು ಏನು ಬೇಡಿಕೆ ಅಂದರೆ, ನಮ್ಮ ಮುಸ್ಲಿಂ ಕಮ್ಯುನಿಟಿ 90% ವೋಟ್ ಹಾಕಿರೋದು ಕಾಂಗ್ರೆಸ್ಗೆ. ಯಾಕಂದರೆ ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ ಸೆಕ್ಯೂರಿಟಿ, ಎಜುಕೇಷನ್ ಇಲ್ಲಿ, ಹಾಸ್ಪಿಟಲ್ ಇಲ್ಲಿ, ಇದೆಲ್ಲ ಅವರು ಏನಿರೋದು ಹೆಲ್ಪ್ ಮಾಡ್ತಾರೆ ಅಂತ. ಆದರೆ ಜನರು ನಮ್ಮ ಕಮ್ಯುನಿಟಿಯವರು ಕಷ್ಟ ಬಿದ್ದು ಮನೆ ಕಟ್ಟಿರೋದು, ಈ ಮನೆಯೇ ಧ್ವಂಸ ಮಾಡಿಬಿಟ್ಟವ್ರೆ. ಇದು ಪರಿಹಾರ ಕೊಳ್ಳೇಬೇಕು. ಹೆಂಗೆ ಕೋಗಿಲು ಮತ್ತು ಫಕೀರ್ ಲೇಔಟ್ ಮತ್ತು ವಸೀಂ ಲೇಔಟ್ನಲ್ಲಿ ಏನು ಅವರು ನಮ್ಮ ಜಮೀರ್ ಅಹಮದ್ ಅವರು ಹೇಳಿದರು 1ನೇ ತಾರೀಕು ಗುಡ್ ನ್ಯೂಸ್ ಅಂತ, ಇಲ್ಲಿವರೆಗೂ ಅವ್ರಿಗೂ ಏನು ಹೌಸಿಂಗ್ ಬೋರ್ಡ್ನಲ್ಲಿ ಏನು ಮನೆ ಕೊಟ್ಟಿಲ್ಲ. ಆದರೆ ಇಲ್ಲಿ ನಾವು ಹೋರಾಟ ಮಾಡ್ತೀವಿ. ಇಲ್ಲಿ MLA ಕೃಷ್ಣ ಬೈರೇಗೌಡ ಏನು ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ, ಅವರು ಸಹ ಬೆಳಗ್ಗೆ ಹಿಂಗೆ ಆಗಿದೆ ಇಲ್ಲಿವರೆಗೂ ಬಂದು ನೋಡಿಲ್ಲ. ಇಷ್ಟವರೆಗೂ ನೋಡಿ ಚಿಕ್ಕ ಮಕ್ಕಳಿದ್ದಾರೆ, ಹೆಣ್ಮಕ್ಳೆಲ್ಲ ಇದ್ದಾರೆ, ಬೆಳಗ್ಗಿಂದ ಬ್ರೇಕ್ಫಾಸ್ಟು ಮಾಡಿಲ್ಲ. ಮತ್ತು ಇಲ್ಲಿಂದ ಲೋಕಲ್ ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲಿ, ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇಲ್ಲಿ, ಅವರು ಫಾಲೋ ಅಪ್ ಮಾಡಿ ಟ್ಯಾಕ್ಸ್ ಇವಾಗ ನೋಡಿ ಸರ್, ಶೆಡ್ಡು ತೊಗೊಂಡಿದ್ದಾರೆ ಬಾಡಿಗೆಗೆ. ಯಾರು ಓನರ್ ಇದ್ದಾರೆ ಅವರು, ಅದು ಏನಿಲ್ಲ ಸರ್. ಯಾಕೆ ನೋಡಿ, ಶೆಡ್ಡು ಇಲ್ಲಿ ಹೊಡೆದಾಕಿದ್ದಾರೆ ಇಲ್ಲಿ. ಹೌದು ಕರೆಕ್ಟು. ಇಲ್ಲಿ ಆ ಥರ ಇಲ್ಲ ಇಲ್ಲಿ. ಯಾಕಂದರೆ ಲ್ಯಾಂಡ್ ಲಾರ್ಡ್ ಹತ್ರ ತೊಗೊಂಡಿರೋದು. ಅದು ಬಂದುಬಿಟ್ಟು ಗೌರ್ಮೆಂಟ್ ಲ್ಯಾಂಡ್. ಏನು ಮಾಡಿದ್ದಾರೆ ಅಲ್ಲಿ, ಕಂದಾಯ ಇಲಾಖೆ ಜಾಗೆಗೆ ವಸೀಮು ಮತ್ತು ವಿಜಿ ಮತ್ತು ಮುನಿರಂಜನಪ್ಪ ಅವ್ರು ಯಾರಿದ್ದಾರೆ, ಅವ್ರು ಬಂದುಬಿಟ್ಟು ಜನರ ಹತ್ರ ದುಡ್ಡು ತೊಗೊಂಡು ಕುಣಿಸಿರೋದಲ್ಲಿ. ಅಲ್ಲಿ ಹಂಗಿಲ್ಲ ಅಲ್ಲ. ಇಲ್ಲಿ ಅವ್ರ ಹತ್ರ ಖಾತಾ ಇದೆ, ಟ್ಯಾಕ್ಸ್ ಇದೆ, ರಿಜಿಸ್ಟ್ರಿ ಡೀಡ್ ಇದೆ, ಎಲೆಕ್ಟ್ರಿಸಿಟಿ ಬಿಲ್ ಇದೆ, ಈ ಖಾತಾ ಇದೆ, ಎಲ್ಲ ದಾಖಲೆ ಇದೆ. ಸುಮಾರು 30 ವರ್ಷದ ಹಿಸ್ಟ್ರಿ ಇದೆ ಅವ್ರ ಡಾಕ್ಯುಮೆಂಟ್ಸು. ಆದರೆ ಆ ಥರ ಇಲ್ಲ ಇಲ್ಲಿ. ಅಕ್ರಮವಾಗಿ ಯಾರು ಕುಣಿಸಿಲ್ಲ ಇಲ್ಲಿ. ಅವರು ಅಡ್ವಾನ್ಸು ಮತ್ತು ಇದು ಕೊಟ್ಟು ತೊಗೊಂಡಿರೋದು, ಬಾಡಿಗೆಗೆ ತೊಗೊಂಡಿರೋದು. ನನ್ನ ಹೆಸರು ಶಕೀಲ್ ಬಾಷಾ ಅಂತ.